ಅವತ್ತೊಂದು ದಿವಸ ಸುಗ್ಲಮ್ಮ ಟೆಂಪಲ್ ಇತ್ತು ನಾನು ನೋಡಿದಾಗ. ಮುಂಚೆ ಕೂಡ ನಾವು ಗುಡಿಗೆ ಹೋಗಿದ್ವಿ. ಅದು ಆ್ಯಕ್ಚುಲು ಕೇವ್ ಅಂದರೆ ಗುಹೆ ಇತ್ತು. ಗುಡ್ಡದ ಮೇಲೆ ಒಂದು ಗುಡಿ ಭಕ್ತ ಭಾಳ ಒಳ್ಳೆಯ ವ್ಯಕ್ತಿ ಭಕ್ತ ಗುಡಿ ಕಟ್ಸಿದ. ಅಲ್ಲಿ ರಿಚ್ ಡಿಪಾಸಿಟ್ ಇದೆ. ಆ ರಿಚ್ ಡಿಪಾಸಿಟ್ಗೋಸ್ಕರ ಅವೆಲ್ಲವೂ ಹೌದು ಸರ್. ಈ ಲಾರಿಗಳು ಬಂದರೆ ಚೆಕಿಂಗ್ ಬಂದರೆ ಅವ್ರಿಗೊಂದು ಗ್ಯಾಂಗ್ ಕೊಡೋದು. ಆ ಗ್ಯಾಂಗ್ನಲ್ಲಿ ಯಾರು ಬರ್ತಾರ, ಏನು ಕತೆ, ಯಾರನ್ನ ಅಧಿಕಾರ ಬಂದರೆ ತಪ್ಪಿಸೋದು, ಮತ್ತು ಅವ್ರು ಹೋದ್ಮೇಲೆ ಮತ್ತು ಮೂವ್ಮೆಂಟ್ ಮಾಡೋದು, ಆ ಥರ ಅವ್ರು ಮಾಡ್ತಾ ಇದ್ದಿದ್ದು. ನಮ್ಮಂಥವ್ರಿಗೆಲ್ಲ ಮನೆ ಮುಂದೆ 50 ಹುಡುಗನ ಕಳಿಸೋದು. ಇನ್ನೊಂದು ನಮ್ಮ ತಮ್ಮನವ್ರು ಇವತ್ತಿಗೆ ನೀವು ಹೇಳಿದ್ರೆ ಇದು ಮಾಡ್ತೀರಿ, ಡ್ರೈವಿಂಗ್ ಕೆಲಸ ಮಾಡ್ತಾರೆ, ಲಾರಿ ಡ್ರೈವಿಂಗ್ ಹೋಗ್ತಾರೆ. ಇಬ್ಬರು ಅಣ್ಣ ತಮ್ಮನವರು ಲಾರಿ ಡ್ರೈವಿಂಗ್ ಕೆಲಸ ಮಾಡ್ತಾರೆ. ಮಕ್ಕಳಿಗೆ ನಾನು ಸರ್ ನಿಮ್ಮ ಹತ್ರ ನಾನು ನನ್ನ ಮಗನ ನಾನು MBA ಓದಿಸ್ಬೇಕಂದ್ರೆ 10 ಲಕ್ಷ ಕಟ್ಟಕ್ಕೆ ನಾನು ಫೀಸ್ ಇಲ್ದಕ್ಕೋಸ್ಕರ ಮನೆಗೆ ಕುಂದಿಸ್ಬಿಟ್ಟೆ. ಯಾರ ಹತ್ರ ಹೇಳ್ಕೊಬೇಕು ಸರ್? ನಮ್ಮ ಮಕ್ಕಳು ಇವತ್ತು ಹೈಯರ್ ಎಜುಕೇಷನ್ ಕಳಿಸ್ಬೇಕಂದ್ರೆ ರೊಕ್ಕ ಇಲ್ಲ ನಮ್ಮ ಹತ್ರ. ಮಾಡ್ತಾರೆ ನೋಡಲಿಕ್ಕೆ ನಾನು ಮೈನಿಂಗ್ ಮಾಡಿದ್ದೀನಿ ಅಂತೇಳಿ. ಅವ್ರು ಏನು ಮಾಡ್ತಾರೆ, ಕರ್ನಾಟಕ ಭಾಗ ವಿಟ್ಲಾಪುರ ಟುಮ್ಟಿ ಭಾಗದಲ್ಲಿ ಎಸ್ಕವೇಟ್ ಮಾಡ್ತಾರೆ. ಎಸ್ಕವೇಟ್ ಇಲ್ಲಿ ಮಾಡೋದು, ಇಲ್ಲಿ ಮಣ್ಣು ತೆಗಿಯೋದು, ಲಾರಿ ಲೋಡ್ ಮಾಡೋದು, ಪರ್ಮಿಟ್ ಆಂಧ್ರಕ್ಕೆ ಹಾಕೋದು. ಹೆಂಗಾದ್ರು ಸರ್ ಬಳ್ಳಾರಿಯಿಂದ ಆಂಧ್ರಕ್ಕೆ ವಿತೌಟ್ ಪರ್ಮಿಷನ್, ವಿತೌಟ್ ಚೆಕಿಂಗ್ ಸರ್, 100,000 ಗಾಡಿ ಹೋಗೋದು. ಅವತ್ತು ನಮ್ಮ DC ಗಳು SP ಗಳು ಕಣ್ಣು ಏನು ಅವ್ರನ್ನ ಚೆಕ್ಕೇ ಮಾಡಿಲ್ಲ, ಬಿಟ್ಬಿಟ್ಟಾರೆ ಇವರು. ಇವ್ರಲಿದ್ರೆ ಆಗಿರೋದು. ನಮ್ಮ ಜಿಲ್ಲಾಡಳಿತ ಟೋಟಲ್ ಫೇಲ್ಯೂರ್ ಇದ್ದಾನೆ. ಆಮೇಲೆ ಇಲ್ಲಿಂದ ಇದಕ್ಕೆ ಹೋಗ್ತಿತ್ತಲ್ಲ, ಇಲ್ಲಿ ಬೇಲ್ಕೆರೆ ಹೋಗಿ, ಬೆಳಕೆರೆ, ಕೃಷ್ಣಪಟ್ಟಣಮು, ಚೆನ್ನೈ, ಮಂಗಳೂರು, ವಿಜಯ, ಎಲ್ಲೆಲ್ಲಿ ಪೋರ್ಟ್ ಇದೆನೋ ಅಲ್ಲೆಲ್ಲಿ ಪೋರ್ಟ್ಗೆ ಮೂವ್ಮೆಂಟ್ ಮಾಡ್ಯಾರ ಇವರು. ಅದೇ ಹೇಗೆ ಆ ಟೈಮಲ್ಲಿ ಲಾರಿಗಳು ಮೂವ್ಮೆಂಟ್ ಆಗ್ತಾ ಇದ್ವಲ್ಲ, ಇಲ್ಲಿ RTOದವ್ರು ಕೇಳೋದು ಅಥವಾ ಸರ್ ಅಡ್ಮಿನಿಸ್ಟ್ರೇಷನ್ ಟೋಟಲ್ ಫೇಲ್ಯೂರ್. ಸರ್ ನಾನು ಹೇಳೋದಲ್ಲ, ಯಡಿಯೂರಪ್ಪ ಶಿವಮೊಗ್ಗದಾಗ ಸ್ಟೇಟ್ಮೆಂಟ್ ಕೊಟ್ಟರು, ನನಗೆ ಇಲ್ಲಿಗಲ್ ಮೈನಿಂಗ್ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನೇ ಹೇಳಿದ್ದಾರೆ. ಈ ಅಡ್ಮಿನಿಸ್ಟ್ರೇಷನ್ ನೀವು ಹೇಳಿದ್ರಲ್ಲ, 2002ರಿಂದ 2009 ಮಧ್ಯಾಹ್ನ ಫೇಲೇ ಇರುತ್ತೆ. ಅಲ್ಲ ಸರ್, ಇವರು ರಾಜಕೀಯಕ್ಕೆ ಬರ್ತಾರಲ್ಲ, ಇವರು ಏನು ಮಾಡ್ತಾರೆ ಅದೇ ಹೇಳ್ತಾ ಇದ್ದೀನಿ. 2000 ಈ ಸಮ್ಮಿಶ್ರ ಸರ್ಕಾರದಲ್ಲಿ ಇವರು ಪವರ್ ಬರ್ತಾರಲ್ಲ, ಅದೇ ಹೇಳ್ತೀನಲ್ಲ ನಾನು. ಆ ಪೀರಿಯಡ್ನಲ್ಲಿ ಇವರು ದೊಡ್ಡವ್ರನ್ನ ಅಟ್ಯಾಕ್ ಮಾಡ್ತಾರಲ್ಲ, ಏನು ಕುಮಾರಸ್ವಾಮಿ ಅಂತವ್ರ ಮೇಲೆ. ಅವರು ಅಲ್ಲಿ ಹೆಸರು ತಗೊಂಡು ಎಲ್ಲ ಅವ್ರಿಗೆ ಅವ್ರು ಬೆಳೀಲಿಕ್ಕೆ ಯಾರು ಲೀಡರ್ಗಳು, ನಮ್ಮ ಲೀಡರ್ಗಳು ಹಿಂದೆ ಇದ್ದು ಅವ್ರನ್ನ ಬೆಳೆಸಿರೋದು. ಸರ್ ಇವತ್ತು ನಮ್ಮದು 3rd ಜನರೇಷನ್. ಇವತ್ತು ನಾವು ಹೆಂಗಿದೀವಿ ನೋಡಿ, ನಮ್ಮ ಮನೆ ನಾವು ಐಷಾರಾಮ ಜೀವನ ಇದ್ದೀವಿ ನೋಡ್ರಿ. 3rd ಜನರೇಷನ್. ಇನ್ನೊಂದು ನಮ್ಮ ತಮ್ಮನವ್ರು ಇವತ್ತಿಗೆ ನೀವು ಹೇಳಿದ್ರೆ ಇದು ಮಾಡ್ತೀರಿ, ಡ್ರೈವಿಂಗ್ ಕೆಲಸ ಮಾಡ್ತಾರೆ, ಲಾರಿ ಡ್ರೈವಿಂಗ್ ಹೋಗ್ತಾರೆ. ಇಬ್ಬರು ಅಣ್ಣ ತಮ್ಮನವರು ಲಾರಿ ಡ್ರೈವಿಂಗ್ ಕೆಲಸ ಮಾಡ್ತಾರೆ. ಅದನ್ನ ಏನಂತೀರಿ? ಭಾಳಷ್ಟು ನಾವು ಕಳ್ಕೊಂಡಿವಿ ಸರ್, ಹೇಳ್ಕೊಬಾರ್ದು. ಆ ನೋವು ಕಳ್ಕೊಂಡಿವಿ. ಆದ್ರೂ ಒಂದು ಕಡೆ ಬಳ್ಳಾರಿಯ ಜನಜೀವನ ಯುವಕರದ್ದು ಹೇಗಿರುತ್ತೆ ಅವಾಗ? ಯಾಕಂದ್ರೆ ದಿಢೀರ್ನೆ ದುಡ್ಡು ಬಂದ್ಬಿಟ್ರೆ ಎಲ್ಲ ವ್ಯವಸ್ಥೆನೇ ಹಾಳಾಗುತ್ತೆ ಸರ್. ಯುವಕರನ್ನ ಹಾಳು ಮಾಡಿಬಿಟ್ಟೆ ಜನಾರ್ದನ್ ರೆಡ್ಡಿ. ಎದಕ್ಕಂದರೆ ಯುವಕರಿಗೆ ಅವತ್ತೊಂದು ದಿವಸದಲ್ಲಿ 500-1000 ರೂಪಾಯಿ ನೋಟ್ ಕೊಟ್ಟು ಎಷ್ಟು ಮಂದಿ ಕುಡುಕರಾದರು, ಎಷ್ಟು ಮಂದಿ ಅನ್ಎಂಪ್ಲಾಯ್ಮೆಂಟ್ ಆದರು. ಅವನಿಗೆ ಬೆಂಬಲಿಗರನ್ನು ತೋರಿಸ್ಕೊಂಡು ರೊಕ್ಕದ ಮೇಲೆ ಬೆಂಬಲಿಗರಾಗ್ಯಾರ ಸರ್. ಅಲ್ಲಿ ಲೂಟಿ ಮಾಡ್ತಾ ಇದ್ದಿದ್ದ 100 ರೂಪಾಯಿ ಲೂಟಿ ಮಾಡೋದು, 10 ರೂಪಾಯಿ ಖರ್ಚು ಮಾಡೋದು, 90 ರೂಪಾಯಿ ಮನೆಗೆ ಇಡ್ಕೊ ಸರ್. ಆ ಲೂಟಿದಿಂದನೇ ಅವತ್ತು ಜನರನ್ನ ಆ ದಿಕ್ಕು ತಪ್ಪಿಸಿರೋದು. ಹುಡುಗನೆಲ್ಲ ಹಾಳು ಮಾಡಿದ್ದಾನೆ. ಎಜುಕೇಶನ್ ಹಿಂದೆ ಬಿದ್ದಿದೆ. ಯಾಕಂದ್ರೆ ಎಲ್ಲರೂ ರೊಕ್ಕದ ಮಕ್ಕ ನೋಡಿದ್ರು ಆ ಪೀರಿಯಡ್ನಲ್ಲಿ. ಆಮೇಲೆ ಸ್ಕೂಟರ್ ತಗೊಂಡು ತಿರ್ಗಾಡೋರಂತೆ, ಅದು ಸ್ಕೂಟರ್ ತಗೊಂಡು ತಿರ್ಗಾಡೋರು ಹುಡುಗರೆಲ್ಲ. ಹೌದು ಸರ್. ಈ ಲಾರಿಗಳು ಬಂದರೆ ಚೆಕಿಂಗ್ ಬಂದರೆ ಅವ್ರಿಗೊಂದು ಗ್ಯಾಂಗ್ ಕೊಡೋದು. ಆ ಗ್ಯಾಂಗ್ನಲ್ಲಿ ಯಾರು ಬರ್ತಾರ, ಏನು ಕತೆ, ಯಾರನ್ನ ಅಧಿಕಾರ ಬಂದರೆ ತಪ್ಪಿಸೋದು, ಮತ್ತು ಅವ್ರು ಹೋದ್ಮೇಲೆ ಮತ್ತು ಮೂವ್ಮೆಂಟ್ ಮಾಡೋದು, ಆ ಥರ ಅವ್ರು ಮಾಡ್ತಾ ಇದ್ದಿದ್ದು. ನಮ್ಮಂಥವ್ರಿಗೆಲ್ಲ ಮನೆ ಮುಂದೆ 50 ಹುಡುಗನ ಕಳಿಸೋದು, ಮನೆ ಮುಂದೆ ಭಯ ಬೀಳ್ಬೇಕಲ್ಲ ಸರ್ ಅವ್ರಿಗೆ. ಅದನ್ನ ಅಧಿಕಾರ ಮೈನಿಂಗ್ ಎರಡು ಬಂದ್ಬಿಟ್ಟು ಸರ್. ಇಡೀ ಮೈನಿಂಗ್ ಜನಾರ್ದನ್ ರೆಡ್ಡಿ ಇದ್ದಂಗೆ ಜಿಲ್ಲೆಯಲ್ಲಿ ಎಷ್ಟು ಮೈನ್ಸ್ ಇತ್ತು ನೋಡಿ, ಒಂದು ಮತ್ತು ನಾವು ಈ 3 ಬಿಟ್ಟು ಎಲ್ಲರೂ ಅವ್ರಿಗೆ ಸರೆಂಡರ್ ಆದ ಸರ್. ಅವೆಲ್ಲವೂ ಮೈನ್ಸ್ ನಡೆದ ಅಂದರೆ ಜನಾರ್ದನ್ ರೆಡ್ಡಿ ಬ್ಲೆಸ್ಸಿಂಗ್ ಫಿಕ್ಸ್ ಆದ್ರೇ ಮೈನಿಂಗ್ ನಡೆಯೋದು. ಇದ್ರ ಮಧ್ಯೆ ಡೆವಲಪ್ ಆಗ್ತಾ ನೀವು ಹೇಳ್ತಾ ಇದ್ರ CBI ಅರೆಸ್ಟ್ ಆಗಿದ್ರೆ ಯಾವ ಕೇಸ್ನಲ್ಲಿ ಆಗುತ್ತೆ ಕೊನೆಗೆ ಅರೆಸ್ಟ್? ಸರ್ ನಾನು ಹೇಳ್ತೀನಲ್ಲ, ಆ ಕೇಸ್ ಯಾವುದು ಅಂದರೆ ನಮ್ಮ ಗ್ರ್ಯಾಂಡ್ ಫಾದರ್ ಮೈನ್ಸೇ, ರೀಗ್ರ್ಯಾಂಡ್ ಮೈನ್ಸೇ. ಇವತ್ತು ಅವ್ರಿಗೆ ಏನು ಅಕ್ರಮ ಅಂತ ಹೇಳಿದೆ 884 ಕೋಟಿ 29 ಲಕ್ಷ ಟನ್ನು ಯಾವುದು ಅಂದರೆ ರೀಗ್ರ್ಯಾಂಟ್ ಏರಿಯಾ ನಮ್ಮದೇ. ರೀಗ್ರ್ಯಾಂಟ್ ನಮ್ಮದಂದ್ರೆ ನಮ್ಮದು ನಾವು ಮಾಡ್ತಾ ಇದ್ದಂಥ ಹಿಂದೆ ನಮ್ಮ ಗ್ರ್ಯಾಂಡ್ ಫಾದರ್ ಮಾಡ್ತಾ ಇದ್ದಂಥ ಮೈನ್ಸನ್ನ ರೀಗ್ರ್ಯಾಂಟ್. ಅದು ಅವತ್ತು ಹೇಳಿದ್ರಲ್ಲ, ನಾವು ಅದನ್ನ ತಗೊಂಡಿದ್ದು ಅವತ್ತು ಸಡನ್ ಆಗಿ ನಮ್ದು ಇದು ಲೀಸ್ ಕ್ಯಾನ್ಸಲ್ ಆಗುತ್ತೆ, ಓಬಳಾಪುರಂ ಅವ್ರಿಗೆ ಕೊಡ್ತಾರೆ. ಹೌದು, ರೀಗ್ರ್ಯಾಂಟ್. ಆ ಮೈನಿಂಗ್ ಇಂದಾನೆ, ಹೌದು, ಆ ಒಂದು ಮೈನ್ಸಿನಿಂದಾನೆ ಇಷ್ಟೆಲ್ಲ ಆಗಿರೋದು. ಆಲ್ಟಿಟ್ಯೂಡ್ ಲೆವೆಲ್ ಚೆಕ್ ಮಾಡಿ ಗುಡ್ಡದ ಮೇಲೆ ಹೋದ್ರೆ ಆಲ್ಟಿಟ್ಯೂಡ್ ಚೆಕ್ ಮಾಡಿದ್ರೆ ಒಂದು ಲೇಮ್ಯಾನ್ ಕಲಿಸಿ ಕೂಡ ಒಂದು 5 ಮೀಟರ್ ಆ ಕಡೆ ಈ ಕಡೆ ಬೌಂಡ್ರಿ ಈ ಥರ ಹೋಗಿದೆ ಅಂತ ಹೇಳ್ತಾರೆ ಸರ್. ಅಷ್ಟು ಪರ್ಫೆಕ್ಟ್ ಮ್ಯಾಪ್ ಇದೆ ಸರ್. ಆಮೇಲೆ ನೀವು ಇದೆಲ್ಲ ಆಗುತ್ತೆ, CEC ಕಂಪ್ಲೇಂಟ್ ಕೊಡ್ತೀರಾ,
ಪ್ರಾಬ್ಲಮ್ ಯಾವತ್ತಿಂದ ಶುರುವಾಗುತ್ತೆ ಜನಾರ್ದನ್ ರೆಡ್ಡಿ ಅವರಿಗೆ ಅಂತ ಹೇಳಿದ್ರೆ ಕೇಸ್ ಎಲ್ಲ ಆಗುತ್ತೆ, CBI ಇದಾಗುತ್ತೆ, ಸರ್, ಯಾವ ಕಾರಣದಿಂದ ಸರ್ ಇಲ್ಲಿ ಒಂದು ನಿಮಗೆ ಇನ್ ಮೀನ್ ಟೈಮ್ ಮಧ್ಯದಲ್ಲಿ ಯಾಕಂದ್ರೆ ಅಲ್ಲ ಒಂದು ಮೀನ್ ಟೈಮ್ ಒಂದು ಹೇಳ್ಬೇಕು. ಇದಕ್ಕಂದ್ರೆ 2007ರಲ್ಲಿ ನಮ್ಮ ಚಿಕ್ಕಪ್ಪನವರು ಒಂದು ಹೈಕೋರ್ಟಲ್ಲಿ ಅಪ್ರೋಚ್ ಆಗ್ತಾರೆ. ಇವರು ಅಂದರೆ ಆಂಧ್ರ ಸರ್ಕಾರ ವಿತೌಟ್ ನಮ್ಮ ಲೀಗಲ್ ಏಡ್ಸ್ಗೆ ನೋಟಿಸ್ ಕೊಟ್ಟಿಲ್ಲ, ಈ ಲೀಸ್ ಆ್ಯಕ್ಚುಲಿ ನಮ್ಗೆ ಬರಬೇಕಾಗಿತ್ತು ಲೀಸು ಅಂತೇಳಿ ಇವರು ಹೈಕೋರ್ಟ್ಗೆ ಅಪ್ರೋಚ್ ಆಗ್ತಾರೆ ನಮ್ಮ ಚಿಕ್ಕಪ್ಪ ಅವರು. ಆದಾಗ ಸಿಂಗಲ್ ಬೆಂಚಿನ ಜಡ್ಜ್ಮೆಂಟ್ನಲ್ಲಿ ಆ ಲೀಸನ್ನ ಸೆಟ್ ಅಸೈಡ್ ಮಾಡ್ತೈತೆ ಅಂದರೆ ಜನಾರ್ದನ್ ರೆಡ್ಡಿ ಕೊಟ್ಟಂಥ ಲೀಸು ರದ್ದು ಮಾಡಿದ್ಕೊಳ್ಳಿ ಇವ್ರು ಏನು ಮಾಡ್ತಾರೆ, ಅಪೀಲ್ಗೆ ಹೋಗಿ ಇದು ರದ್ದಾಗ್ತೈತೆ, ರದ್ದದ ಮೇಲೆ ಸ್ಟೇ ಕೊಡ್ತಾರೆ. ನಿಮ್ಮ ಚಿಕ್ಕಪ್ಪ ಅವ್ರ ಇದಕ್ಕೆ ಸ್ಟೇ ಕೊಡ್ತಾರೆ. ಸ್ಟೇ ಕೊಟ್ಟ ಮೇಲೆ ನಮ್ಮವರು ಅದನ್ನು ಮುಂದೆ ಮೂಮೆಂಟ್ ಮಾಡೋಕ್ಕಿಲ್ಲ, ಅಲ್ಲಿಗೆ ನಡೀತಿದ್ದೆ. ಆವಾಗ ಇವರು ಆ ಮೈನಿಂಗ್ ನಡೆಸ್ತಾರೆ. ನಾನು ಹೇಳ್ತಾ ಇರ್ತಾನಲ್ಲ, ಆ ಮೈನಿಂಗ್ ಏನು ಸುಮ್ಮನೆ ನೇಮ್ಸೇಕ್ ಪಿಟ್ಗಳು ತೆಗಿತಾರೆ, ಅದರಲ್ಲಿ ಮೈನಿಂಗ್ ಇಲ್ಲ, ಅದರಲ್ಲಿ ಲೋ ಗ್ರೇಡ್ ಇದೆ. ಅವ್ರು ತೆಗೆದಂಥ ಮೈನಿಂಗ್ ಕೆಳಗಡೆ ಇದೆ, ಇರೋ ಜಾಗದಲ್ಲಿ ಮೈನಿಂಗ್ ಮಾಡೋಕ್ಕಿಲ್ಲ. ಆ ಟಾಪ್ ಮಾಡ್ತಾರೆ ನೋಡಲಿಕ್ಕೆ ನಾನು ಮೈನಿಂಗ್ ಮಾಡಿದ್ದೀನಿ ಅಂತೇಳಿ. ಅವ್ರು ಏನು ಮಾಡ್ತಾರೆ, ಕರ್ನಾಟಕ ಭಾಗ ವಿಟ್ಲಾಪುರ ಟುಮ್ಟಿ ಭಾಗದಲ್ಲಿ ಎಸ್ಕವೇಟ್ ಮಾಡ್ತಾರೆ. ಎಸ್ಕವೇಟ್ ಇಲ್ಲಿ ಮಾಡೋದು, ಇಲ್ಲಿ ಮಣ್ಣು ತೆಗಿಯೋದು, ಲಾರಿ ಲೋಡ್ ಮಾಡೋದು, ಪರ್ಮಿಟ್ ಆಂಧ್ರಕ್ಕೆ ಹಾಕೋದು, ಆಂಧ್ರ ಪರ್ಮಿಟ್ ಹಾಕಿ ಸಾಗಾಣಿಕೆ ಕೊಡೋದು. ನಾನು ಅವತ್ತು ಹೇಳಿದ್ದು ಅದೇ CBIದಲ್ಲಿ ಬಂದಿರೋದು, ಅದೇ ಜಡ್ಜ್ಮೆಂಟ್ ಆಗಿರೋದು. ಅಲ್ಲಲ್ಲ, ಅಂದರೆ ಇಲ್ಲಿಂದ ತೆಗೆಯೋದು ಪರ್ಮಿಟ್ ಆಂಧ್ರದಲ್ಲಿ ಪರ್ಮಿಟ್ ಆಂಧ್ರದಲ್ಲಿ ತೊಗೊಂತಾನ. ಸೊ ಇಲ್ಲಿ ಒಂದಂತ ಹೇಳಿದ್ರೆ ಮಣ್ಣು ಭೂಮಿ ಜಾಗ ಮಣ್ಣು ಇಲ್ಲಿದು ಕರ್ನಾಟಕದ್ದು, ಹೌದು, ಆದ್ರೆ ಅದು ಗೊತ್ತಿಲ್ಲ ಕರ್ನಾಟಕದಿಂದ ತೆಗಿತಾ ಇದಾರೆ ಅಂತ ಹೇಳಿ. ಪರ್ಮಿಟ್ ಆಂಧ್ರದಲ್ಲಿ ಗುರುತು ನಮ್ಮ ಅಧಿಕಾರಿಗಳು ಸಹಕಾರ ಕೊಡ್ತಾರೆ, ಲೀಗಲ್ ಆಗಿ ಗುರ್ತಿದೆ ಅಧಿಕಾರಿಗಳಿಗೆ. ಅಲ್ಲಲ್ಲ, ಅಧಿಕಾರಿಗಳಿಗೆ ಗೊತ್ತಿದೆ, ಬಟ್ ಬೈ ರೈಟಿಂಗ್ ಅಲ್ಲಿ ಇಲ್ಲ ಅದು. ಅಲ್ಲ, ರೈಟಿಂಗ್ ಅಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋದು. ನಾನು ಹೇಳಿದ್ರೆ 2 ಮೈನ್ಸನ್ನು ಅವ್ರು ಕಂಟ್ರೋಲ್ ತೊಗೊತಾರೆ, ನಮಗೆ ಕಾಮನ್ ಲೈನಲ್ಲಿ ಅಡ್ಜಾನಿಂಗ್ ಲೆಸೆಸ್ನ ಕಂಟ್ರೋಲ್ ತೊಗೊಂಡ್ಬಿಡ್ತಾರೆ. ಯಾಕೆಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಸಾಮಾನ್ಯ ಜನರು ನೋಡೋ ಹೊತ್ತಿಗೆ ನೀವು ಮೈನಿಂಗ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಸಂಪೂರ್ಣ ಉದ್ಯಮ ಗೊತ್ತಿರುತ್ತೆ, ಸಾಮಾನ್ಯ ಮನುಷ್ಯನಿಗೆ ಗೊತ್ತಿರೋದಿಲ್ಲ ಕರ್ನಾಟಕದಲ್ಲಿ ಇರೋನಿಗೆ. ಅದಕ್ಕೆ ನಾನು ಇದನ್ನ ಬೇರ್ಪಡಿಸಿ ಕೇಳಿಲ್ಲ. ಅದಕ್ಕೋಸ್ಕರ ನಾವು ಹೇಳ್ತೀನಿ, ಬಳ್ಳಾರಿ ರಿಸರ್ವ್ ಫಾರೆಸ್ಟ್ನಲ್ಲಿ ವಿಟ್ಲಾಪುರ ಅಂತ ಒಂದು ಹಳ್ಳಿ ಇದೆ, ಟುಮ್ಟಿ ಅಂತ ಹಳ್ಳಿ ಇದೆ, ಮಲ್ಪಗುಡಿ ಹಳ್ಳಿ ಇದೆ. ಇವೆಲ್ಲವೂ ಕಾಮನ್ ಲೈನ್ ಅಂದರೆ ಕ್ಲಸ್ಟರ್ ವಿಲೇಜಸ್, ಕಾಮನ್ ಲೈನ್ ಮೇಲೆ ವಿಲೇಜಸ್ ಇರ್ತಾವೆ. ಈ ಒಂದು ಕಾಮನ್ ಲೈನ್ ಮೇಲೆ ಅವರು ಈ 2 ಮೈನ್ಸನ್ನು ಕಂಟ್ರೋಲ್ ತೊಗೊತಾರೆ. ವಿಟ್ಲಾಪುರ ಭಾಗದಲ್ಲಿರೋ ಅವ್ರ ಅಥಾರಿಟಿ ತೊಗೊತಾರೆ. ಅವ್ರು ಕಂಟ್ರೋಲ್ ತೊಗೊಂಡು ಈ ಒಂದು ಮೈನಿನಲ್ಲಿ ಎಸ್ಕವೇಟ್ ಮಾಡ್ತಾರೆ. ನಮ್ಮ ಮೈನ್ಸು ಮತ್ತು ಅದರ್ ಫಾರೆಸ್ಟ್ ಏರಿಯಾದಲ್ಲಿ ಎಸ್ಕವೇಟ್ ಮಾಡ್ತಾರೆ. ಪರ್ಮಿಟ್ ಬಗಲಿನ ಮೈನ್ಸ್ ಅಲ್ಲ, ದೂರ ಇಲ್ಲ, ಏನು 50 ಮೀಟರ್ ದೂರ ಇರೋಕ್ಕಿಲ್ಲ, ಕಾಮನ್ ಲೈನ್. ಇವಾಗ ಬಗ್ಲಿ ನಿಮ್ಮ ಮನೆ ಇದ್ದಂಗೆ ಮೈನಿಂಗ್ಗಳು ಕೂಡ ಬಾರ್ಡ್ರ್. ಆಂಧ್ರದ ಪರ್ಮಿಟ್ ಅದೇ ಹೇಗೆ ಅದು, ಅದಕ್ಕೆ ಅಲ್ಲ, ಆಂಧ್ರದವ್ರು ಕೊಡ್ತಾರೆ, ಅವ್ರಿಗೆ ಇನ್ಫ್ಲುಯೆನ್ಸ್ ಇರ್ತದೆ. ಇವತ್ತು ನನಗೆ 10,000 ಟನ್ ಪರ್ಮಿಟ್ ಕೊಡು ಅಂತ ಹೇಳಿದ್ರೆ ಅವ್ರು ಕಳಿಸ್ತಾರೆ, ಪರ್ಮಿಟ್ ಅಪ್ಲೈ ಮಾಡ್ತಾರೆ, ಅಲ್ಲಿ ತೊಗೊಂಬರ್ತಾರೆ, ರಾಯಲ್ಟಿ ಕಟ್ತಾರೆ, ಅಲ್ಲಿ ಪರ್ಮಿಟ್ ತೊಗೊಂಬರ್ತಾರೆ. ಇಲ್ಲಿ ಎಸ್ಕವೇಟ್ ಮಾಡಿದ ಲಾರಿಗಳಿಗೆ ಈ ಪರ್ಮಿಟ್ ಹಚ್ತಾರೆ. ಈ ಗಾಡಿ ಇಲ್ಲಿ ಮೋಸ ಆಗಿದ್ದು ಯಾರಿಗೆ? ಕರ್ನಾಟಕಕ್ಕೆ ರಾಜಧನ ಮೋಸ. ಹೌದು, ಅದನ್ನೇ ಹೇಳ್ತಾ ಇದ್ದೀನಿ. ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು 300 ಕಿಲೋಮೀಟರ್ ಪಾದಯಾತ್ರೆ ಉದ್ದಕ್ಕೂ ಅವತ್ತು ನಾನು 2009ರಲ್ಲೇ ಆಲ್ರೆಡಿ ಮೈನ್ಸ್ ಬಂದ್ ಮಾಡ್ತೀನಿ. ಏನು ಹೇಳ್ತಾರ, ರೆಡ್ಗಳು ಗಡಿ ಒತ್ತಡ ಮಾಡಿದ್ರು, ಅಕ್ರಮ ಗಣಿಗಾರಿಕೆ ಮಾಡಿದ್ರು, ಸಾವಿರಾರು ಕೋಟಿ ಕೊಳ್ಳೆ ಹೊಡೆದ್ರು, ಲೂಟಿ ಹೊಡೆದ್ರು, ಸುಗ್ಲಮ್ಮ ಟೆಂಪಲ್ ಧ್ವಂಸ ಮಾಡಿದ್ರು. ಒಂದು ಕಮಿಟಿ ಹಾಕಿ ಇನ್ಸ್ಪೆಕ್ಷನ್ ಮಾಡ್ಸ್ಯಾರ, ಪರಿಶೀಲನೆ ಮಾಡ್ಸ್ಯಾರ. SIT ಅವ್ರ ಕೈಯಲ್ಲೇ SIT ಪ್ರಕರಣ. ಸೊ ಸುಗ್ಲಮ್ಮ ಟೆಂಪಲ್ ಎಲ್ಲಿ ಇರುತ್ತೆ ಸರ್? ಕರೆಕ್ಟ್ ಬಂದ್ರಿ ನೀವು ನೋಡಿ. ಇವತ್ತು CBI ಚಾರ್ಜ್ ಶೀಟ್ನಲ್ಲಿ ಇದು ಮಲ್ಪಂಗುಡಿ ಮೈನ್ಸದ ಮಾತ್ರನೇ CBIದಲ್ಲಿ ಬಂದಿರೋದು. ಇನ್ನು ಓಬಳಾಪುರ ಭಾಗದಲ್ಲಿ 2 ಮೈನ್ಸ್, ಹಳೆ ಮೈನ್ಸ್ ಓಬಳಾಪುರ, ಮತ್ತೆ ಅಲ್ಲಿ ಇನ್ನೊಂದು ಲೈಸ್, ಮತ್ತೆ AMC ಅಂತೇಳಿ ಓಬಳಾಪುರ ಭಾಗದಲ್ಲೇ 3 ಮೈನ್ಸ್ ಲೀಸ್ ಇದೆ. ಇನ್ನು ಅದ್ರದ್ದು ಇನ್ನು ಕರೆಕ್ಟಾಗಿ ಇದ್ರ ಮೇಲೆ ಇದು ಬಂದಿಲ್ಲ. ಅಂದ್ರೆ ಇನ್ನೂ ತನಿಖೆ ಇದೆ, ಬಾಕಿ ಇದ್ದಂಗೆ ಅಲ್ಲ, ಅದ್ರ ಮೇಲೆ ಏನು ಆಕ್ಷನ್ ಆಗಿಲ್ಲ. ಕಂಪ್ಲೇಂಟ್ ಇದೆ. ಅದನ್ನೇ ಹೇಳೋದು ನಾನು. ನಮ್ಮ ಈ ಸಾರ್ವಜನಿಕ ಹಿತಾಸಕ್ತಿ, ನಾನು ಇಲ್ಲಿ ನನ್ನ ಇಂಟ್ರೆಸ್ಟ್ ಇತ್ತು, ನಮ್ಮದು ಮೈನಿಂಗ್ ಲೀಸ್ ಇದೆ, ನಮ್ಗೆ ಡಾಕ್ಯುಮೆಂಟ್ ಇದೆ, ನಾವು ಹೋರಾಟ ಮಾಡಿರಲಿಲ್ಲ. ಅದು ಕೂಡ ಆಗ್ತೈತೆ. ಹಿರೇಮಠವ್ರಿಗೆ ಮನಸ್ಸು ಮಾಡ್ತಾ ಇಲ್ಲ, ಕೂಡಿ ನಮ್ಮಂಥವ್ರು ಸೇರಿಸ್ಕೊಂಡಿದ್ದಾಗಿನ ಅದು ಕೂಡ ಇನ್ಫಾರ್ಮೇಷನ್ ಕೊಡ್ತಿದ್ವಿ. ಎದಕ್ಕಂದರೆ ಬಳ್ಳಾರಿ ರಿಸರ್ವ್ ಫಾರೆಸ್ಟ್ ನಕ್ಷೆ ಇದೆ, ಅಲ್ಲಿ ಕೊಟ್ಟಂಥ ಲೀಸ್ಗಳನ್ನ ನಕ್ಷೆಯಲ್ಲಿ ಡಿಟೇಲೈಸ್ ಮಾಡಬೇಕು. ನಕ್ಷೆಯನ್ನು ಬಳ್ಳಾರಿ ರಿಸರ್ವ್ ಫಾರೆಸ್ಟ್ ನಕ್ಷೆಯಲ್ಲಿ ಕುಂದಿರಿಸಿದ್ರೆ ಎಲ್ಲಿ ಓವರ್ಲಾಪ್ ಪ್ಲೇಸ್ ಬರ್ತೈತೆ. ಸರ್, ಸುಗ್ಲಮ್ಮ ಟೆಂಪಲ್ ಎಲ್ಲಿರುತ್ತೆ? ಸುಗ್ಲಮ್ಮ ಟೆಂಪಲ್ ಪ್ಯೂರ್ಲಿ ಓಬಳಾಪುರ ವಿಲೇಜ್ ಆ್ಯಕ್ಚುಲ್. ನೋಡಿ, ನಾವು ಸುಗ್ಲಮ್ಮ ಟೆಂಪಲ್ ಜಾಗಕ್ಕೆ ನಾವು ಮೈನಿಂಗ್, ನಾನು ಹೇಳ್ತಾ ಇದ್ದೆ ಲಾರಿ 2004ರಲ್ಲಿ ಓಬಳಾಪುರ ಮೈನ್ಸ್. ನಾನು ಆ ಮೈನ್ಸ್ನಿಂದ ಅಗರಿಗೆ ನನ್ನ ಲಾರಿ ಮೂಲಕನೇ ನಾನೇ ಡ್ರೈವಿಂಗ್ ಮಾಡೀನಿ. ನಾನು ಅಂದರೆ ನನ್ನ ಟ್ರಾನ್ಸ್ಪೋರ್ಟ್, ನಾನು ಡ್ರೈವ್. ಅವತ್ತೊಂದು ದಿವಸ ಸುಗ್ಲಮ್ಮ ಟೆಂಪಲ್ ಇತ್ತು ನಾನು ನೋಡಿದಾಗ. ಏನು ಸರ್, ಹೇಗಿತ್ತು ಸರ್ ಇದು ಟೆಂಪಲ್? ನೋಡಿ, ಅದು ಮುಂಚೆ ಕೂಡ ನಾವು ಗುಡಿಗೆ ಹೋಗಿದ್ವಿ. ಅದು ಆ್ಯಕ್ಚುಲು ಕೇವ್ ಅಂದರೆ ಗುಹೆ ಇತ್ತು. ಗುಡ್ಡದ ಮೇಲೆ ಒಂದು ಗುಡಿ ಭಕ್ತ ಭಾಳ ಒಳ್ಳೆಯ ವ್ಯಕ್ತಿ,
ಭಕ್ತ ಗುಡಿ ಕಟ್ಸಿದ. ಅಲ್ಲಿ ರಿಚ್ ಡಿಪಾಸಿಟ್ ಇದೆ. ಆ ರಿಚ್ ಡಿಪಾಸಿಟ್ಗೋಸ್ಕರ ಅವೆಲ್ಲವೂ ಅಲ್ಲ, ಗುಹೆ ಇತ್ತಲ್ಲೊಂದು ಗುಹೆ ಇತ್ತು. ಗುಹೆಯಲ್ಲಿ ಶ್ರಾವಣ ಮಾಸದಲ್ಲಿ ಅಲ್ಲಿ ಹೋಗಿ ಹಾಲು ಹಾಕಿ ಬರ್ತಾಯಿದ್ರು. ಅದು ನಮ್ಮ ಬಳ್ಳಾರಿ ನೋಟಿಫಿಕೇಶನ್ ಮ್ಯಾಪ್ನಲ್ಲೇ ಇದೆ ನೋಡಿ. 16 ಸ್ಕ್ವೇರ್ ಯಾರ್ಡ್ಸ್ ಕುಲದೇವರು ಇದ್ದಂಗೆ ಶ್ರಾವಣ ಮಾಸದಲ್ಲಿ ಅಲ್ಲಿರೋ ಹಳ್ಳಿಗಳವರು ಕೂಡ ಅದಕ್ಕೆ ಒಂದು ನಡಿಲಿಕ್ಕೆ ಒಂದು ನೋಟಿಫಿಕೇಶನ್, ಆಗಿನ ಕಾಲಕ್ಕೆ ಒಂದು ನೋಟಿಫಿಕೇಶನ್ ಮಾಡ್ಯಾರ ಫಾರೆಸ್ಟ್ನವರು. ನಡಿಲಿಕ್ಕೆ ಒಂದು ಫಾರೆಸ್ಟ್ನಲ್ಲಿ ನಡೆದು ಹೋಗ್ಲಿಕ್ಕೆ ಒಂದು ನೋಟಿಫಿಕೇಶನ್ ಮಾಡ್ಯಾರ. 16 ಸ್ಕ್ವೇರ್ ಯಾರ್ಡ್ಸ್ ಟೆಂಪಲ್ ಅದು ಕೇವ್. ಗುಹೆನೂ ಇತ್ತು, ಟೆಂಪಲ್ ಇತ್ತು. ಆ ನಂತರ ಯಾವತ್ತು ಬೀಳುತ್ತಿದ್ದು? ಅದು 2006 ಅನ್ಕೊತೀನಿ. 2006 ಇವರು ಮೈನಿಂಗ್ಗೋಸ್ಕರ ಬ್ಲಾಸ್ಟ್ ಮಾಡೋದು. ರಿಚ್ ಡಿಪಾಸಿಟ್ ಇತ್ತು. ಆ ಡಿಪಾಸಿಟ್ಗೋಸ್ಕರ ಬ್ಲಾಸ್ಟ್ ಮಾಡ್ತಾರೆ. ಎಸ್ಕವೇಟ್ ಮಾಡ್ಯಾರ. ಮೈನಿಂಗ್ ಎಸ್ಕವೇಟ್, ಪ್ಯೂರ್ಲಿ ಮೈನಿಂಗ್ ಎಕ್ಸ್ಕವೇಟ್ ಅದು, ಅದರಲ್ಲಿ ಎಣ್ಣೆ ಮಾತಿಲ್ಲ. ಏನು ಮಿನಿಸ್ಟರ್ ಆದರೂ 1-2 ವರ್ಷ ಆಗ್ತಾರೆ ಅಷ್ಟೇ. 2 ವರ್ಷ ಆಗ್ತಾರ. ಲೋಕಾಯುಕ್ತ ವರದಿ ಕೊಟ್ಟ ಮೇಲೆ ಎಲ್ಲರೂ ಇಳಿಯೋ ಪರಿಸ್ಥಿತಿ ಬರ್ತೈತೆ. ನಮ್ಮ ಸಂತೋಷ್ ಹೆಗಡೆ ರಿಪೋರ್ಟ್ ಕೊಟ್ಟ ಮೇಲೆ ಇಳಿತಾರೆ. ಇದಾದ ಮೇಲೆ ಈಗ ಕೇಸ್ ಈಗ ಶಿಕ್ಷೆ ಆಗಿದೆ ಅಲ್ಲ ಸರ್, ಮೊನ್ನೆ 7 ವರ್ಷದ ಶಿಕ್ಷೆ. ಈ ಶಿಕ್ಷೆ ಆಗಿದ್ದು ಯಾವ ಇದಕ್ಕೆ? ಅದೇ ಹೇಳಿದ್ನಲ್ಲ, ಈ ಶಿಕ್ಷೆ ಆಗಿದ್ದು ಮಲ್ಪಂಗುಡಿ ಮೈನ್ಸ್. ನಮ್ಮ ಗ್ರ್ಯಾಂಡ್ ಫಾದರು ಏನು ನಮ್ಮ ಗ್ರ್ಯಾಂಡ್ ಫಾದರ್ಸಲ್ಲಿ ರದ್ದು ಮಾಡ್ತಾರೋ ಮಲ್ಪಂಗುಡಿ ಪ್ರದೇಶ, ಆ ರದ್ದು ಮಾಡಿಸ ಪ್ರದೇಶದಲ್ಲಿ ಇವ್ರಿಗೆ ಏನು ಮರುಪರವಾನಿ ಸಿಗ್ತದೋ ಆ ಪ್ರದೇಶದ್ದೇ ಶಿಕ್ಷೆ ಆಗುತ್ತೆ. ಅಂದ್ರೆ ಅಲ್ಲಿ ಏನಾಗಿದೆ ಅಂತ? ಹೌದು ನೋಡಿ, ತಾವು ನೋಡಿ, ಇದು ಅದು CBI ಒಂದು ಇದರಲ್ಲಿ ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ. CBIದವರು IBM ಅಪ್ರೂವಲ್ ಅಂತ ಮಾಡಿಸಿರ್ತೀವಿ ನಾವು. IBM ಮೈನ್ಸ್ ಮಾಡಬೇಕಂದ್ರೆ ಸ್ಟ್ಯಾಚ್ಯುಟರಿ ಪರ್ಮಿಷನ್, IBM ಇಂಡಿಯನ್ ಬ್ಯೂರೋ ಆಫ್ ಮೈನ್ಸ್, IBM ಅಪ್ರೂವಲ್ ಆಗಿರ್ತದೆ. ಇಂಡಿಯನ್ ಬ್ಯೂರೋ ಆಫ್ ಮೈನ್ಸ್ ನಾವು IBM ಇದರಲ್ಲಿ ಅಪ್ರೂವಲಲ್ಲಿ ನಾವು ತೋರಿಸ್ತೀವಿ ಓರ್ ಝೋನ್ ಎಲ್ಲಿದೆ, ವೇಸ್ಟ್ ಎಲ್ಲಿ ಹೆಂಗೆ ಬರ್ತದೆ, ಮತ್ತು ಡಂಪ್ಸ್ ಎಲ್ಲಿ ಹಾಕ್ತೀವಿ, ಎಲ್ಲಿ ಗಿಡ ಮರ ಬೆಳೆಸ್ತೀವಿ, ಎಲ್ಲಿ ನಮ್ಮ ಬಿಲ್ಡ್ ಮಾಡ್ತೀವಿ ಅಂತೇಳಿ ನಾವೆಲ್ಲ IBM ಅಪ್ರೂವಲ್ನಲ್ಲಿ ತೋರಿಸಿರ್ತೀವಿ. ಅಷ್ಟು ಕ್ಲಾರಿಟಿ ಇರ್ತದೆ IBM ಅಪ್ರೂವ್. ಅದರಲ್ಲಿ ಹೇಳ್ತಾರೆ ಇವರು IBM ಪ್ಲ್ಯಾನು ಯಾವ ವಿಲೇಜ್ ಬೌಂಡ್ರಿಗೆ ಲಿಂಕ್ ಆಗೋಕ್ಕಿಲ್ಲ ಅಂತೇಳಿ. ನಾನು ಅದೇ ಹೇಳಿದ್ದು, ಎನಿ ಲೀಸ್ ಕಮ್ಸ್ ಅಂಡರ್ ದಿ ವಿಲೇಜ್ ಲಿಮಿಟ್ಸ್, ಎನಿ ಲೀಸ್. ಅಂದರೆ ಅವರು ಅಲ್ಲಿ ಬಗೆದಂಥ ಪಿಟ್ಟಿಗೆ ಇವರು ಎಕ್ಸ್ಟ್ರಾಕ್ಷನ್ ಮಾಡಿದ ಮೆಟೀರಿಯಲ್ಗೆ ಟ್ಯಾಲಿ ಆಗೋಕ್ಕಿಲ್ಲ, ಕಳಿಸಿದಂಥ ಟ್ರಾನ್ಸ್ಪೋರ್ಟ್ ಮಾಡ್ಯಾರಲ್ಲ. ಹಾಗಾಗಿ ಬಗಲಿ ಮೈನ್ಸ್ನಲ್ಲಿ ಇವರು ಎಕ್ಸ್ಟ್ರಾಕ್ಷನ್ ಮಾಡ್ಯಾರ. ಎಸ್ಕವೇಟ್ ಕರ್ನಾಟಕದ ಭಾಗದಲ್ಲಿದ್ದಂಥ ತುಮಟಿ ವಿಟ್ಲಾಪುರದ ಭಾಗದಲ್ಲಿದ್ದಂಥ ಮೈನಿಂಗ್ ಲೀಸಸ್ಸು ಫಾರೆಸ್ಟ್ ಏರಿಯಾದಲ್ಲಿ ಇವರು ಎಸ್ಕವೇಟ್ ಮಾಡಿ ಸಾಗಾಣಿಕೆ ಮಾಡಿದ್ದಾರೆ ಎಂಬುದೇ ಆರೋಪ. ಇದು ಆಂಧ್ರಕ್ಕೆ ಸಂಬಂಧ ಇಲ್ಲ. ಸಿದ್ದರಾಮಯ್ಯ ಅದನ್ನೇ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವ್ರು ಕೂಡಲೇ ಒಂದು FIR ಆಗಬೇಕು. ಇವತ್ತು ನಮ್ಮ ಅಧಿಕಾರಿಗಳು ಕೂಡಲೇ ಒಂದು FIR ಇವತ್ತು ಮಾಡಬೇಕಾಗಿತ್ತು ಈಗಲೇ. ಈಗ ನೀವು ಹೇಳಿದ್ರಲ್ಲ, ನಮ್ಮ ಲೋಕಾಯುಕ್ತ ವರದಿ ಆಧರಿಸಿ CBI ಇದು ತಗೊಳ್ತಿದ್ದನ್ನ. ಸರ್, ಲೋಕಾಯುಕ್ತ ವರದಿಯಲ್ಲಿ ಏನಿದೆ, ರೆಡ್ಡಿಗಳು ಎಂಕ್ರೋಚ್ ಆಗ್ಯಾರ ಅಂಬೋದಿದೆ. ಎಲ್ಲಿ ಎಂಕ್ರೋಚ್ ಆಗ್ಯಾರ, ಹೆಂಗೆ ಎಂಕ್ರೋಚ್ ಆಗ್ಯಾರ, ಆ ಲೋಕಾಯುಕ್ತ ವರದಿ ಅಲ್ಲ. CBIಗೆ ಹೋಗ್ಬೇಕಾದ್ರೆ ಏನು CBI ಫೈಟ್ ಮಾಡ್ತಾರೆ. ವಿಟ್ನೆಸ್ಗಳು, ಸಾಕ್ಷಿಗಳು ಇದಾವಲ್ಲ ಸರ್. 219 ಸಾಕ್ಷಿಗಳು, 2019 ಸಾಕ್ಷಿ. ಅದರಲ್ಲಿ ಮೊದಲನೇ ಸಾಕ್ಷಿ ಬ್ರದರು, 2ನೇ ಸಾಕ್ಷಿ ನಾವೇ. ನೀವೇನಾದ್ರಲ್ಲ ನೋಡಿ, ಎಷ್ಟು ಸರಿ ಹೋಗಿದ್ರ? ನಾನು CBIಗೆ 4 ಸರಿ ಹೋಗಿದ್ದೀನಿ. ಎಲ್ಲಿಗೆ? CBI ಕೋರ್ಟ್ಗೆ. ಎಲ್ಲಿ? ಬೆಂಗಳೂರಲ್ಲಿ? ಇದು ನಮ್ಮ ತೆಲಂಗಾಣ. 4 ಸರಿ ಹೋದ್ರ? 4 ಸರಿ. ಮತ್ತೆ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಒಂದ್ಸಲ ಹೋಗಿದ್ದೀನಿ. 10-15 ವರ್ಷದಲ್ಲಿ ನಿಮ್ಗೆ ಯಾವತ್ತಾದ್ರೂ ಮತ್ತೆ ಇದ್ರ ಬಗ್ಗೆ ಬೇಡ, ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಬಿಟ್ಟು ಬಿಡಿ, ಹೋಗ್ಲಿ? ಸರ್, ನಮ್ಮಪ್ಪ ಆತ್ಮಕ್ಕೆ ನಾವು ಕಾಂಪ್ರಮೈಸ್ ಮಾಡ್ಕೊಂಡಿದ್ರೆ ಶಾಂತಿ ಸಿಗ್ತಾ. ನಮ್ಮ ಅಪ್ಪವ್ರು ಏನು ಹೇಳ್ತಾರೆ, ನಾವು ಉದ್ಯಮದಿಂದ ಬಂದವರು, ನಮಗೊಂದು ಹಿಸ್ಟ್ರಿ ಇದೆ ಬಳ್ಳಾರಿಯಲ್ಲಿ. ಟಪಾಲ್ ಫ್ಯಾಮಿಲಿ ಅಂದರೆ ಒಂದು ಹಿಸ್ಟ್ರಿ ಇದೆ. ಇದಾದ್ಮೇಲೆ ಕೊನೆಯದಾಗಿ ಸರ್, ಮೊನ್ನೆ ಈಗ ಇದಕ್ಕೇನ ನಿಮ್ಮ ಪ್ರತಿಕ್ರಿಯೆ ಏನಿದೆ? ಸರ್, ಶಿಕ್ಷೆ ಆಗಿದೆ, ತಪ್ಪಾಗಿದೆ. ಇದು ಸಂಪತ್ತು ನಮ್ದು ಹೋಗಿದೆ. ನಮ್ಮ ರಿಯಾಕ್ಷನ್ ಏನಂದರೆ, ಸಿದ್ದರಾಮಯ್ಯನವರು ಕೂಡಲೇ FIR ಆಗಬೇಕು. ಬೇರೆ ಇನ್ಯಾವ ಕೇಸು ಇದಾವಲ್ಲ ಸರ್? ಇನ್ನು ಇದಾವಲ್ಲ ಸರ್. ಇನ್ನು ಬೇಲ್ಡಿಯಲ್ಲಿ ಇದೆ. ನಿಮ್ಮ ಕರ್ನಾಟಕ CBIದಲ್ಲಿ 3 ಪ್ರಕರಣಗಳಿದೆ ಸರ್ವೋಚ್ಚ ನ್ಯಾಯಾಲಯ ಆದೇಶದ ಮೇರೆಗೆ. ಮತ್ತು ಬೆಲಕೇರಿ ಇದರಲ್ಲಿ ಇದಾರ SITಯಲ್ಲಿ ಒಂದು 20 ಪ್ರಕರಣಗಳಿದಾವ ಸರಿಸುಮಾರು. ವಿಷಯ ಬರಲಿ, ತಮಗೆ ಗುರ್ತಾಗ್ತೈತೆ. ಅದು ಲೀಸ್ ಮುಗಿದೋದ್ಮೇಲೆ ಪರ್ಮಿಟ್ ತೊಗೊಂಡಾರ, ಅದು ಬರ್ತೈತೆ ನಾಳೆ ಬೆಳಿಗ್ಗೆ. ಆದರೆ CBI ಆಂಧ್ರದ ಮುಖ್ಯಮಂತ್ರಿ ರೋಷಯ್ಯ ಕೊಟ್ಟಂತ ಇದ್ರ ಮೇಲೆ ಆಗಿರೋದು. ನಮ್ಮ ಕೇಸಲ್ಲ, ಮುಖ್ಯಮಂತ್ರಿ ರೋಷಯ್ಯ ಅಂದ್ರೆ ನಮ್ಮ ಲೀಸ್ ಇರ್ತೈತೆ ಕೇಸ್ ಆಗಿದೆ. ಹೌದು. ಈಗ ಹೇಗೆ ಜೀವನ ಕಳೆದ ಇದಾದ್ಮೇಲೆ ನೀವು ಕಳೆದ 10 ವರ್ಷದಿಂದ 15 ವರ್ಷದಿಂದ ಹೇಗೆ ನೆಮ್ಮದಿಯಾಗಿ ಜೀವನ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ವಿ. ಸಾಲಗಳು ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ನಮಗೂ ಅನಿವಾರ್ಯ ಅಲ್ಲ. ಮುಂದೊಂದು ದಿವಸ ಮುಂದೆ ಒಳ್ಳೆ ದಿವಸಗಳು ಬರ್ತಾವೆ, ಬೆಳಕು ಜೀವನ ಬರ್ತದೆ ಅಂತೇಳಿ ಮಾಡ್ತಾ ಇದ್ದೀವಿ. ನಾವೆಲ್ಲ ರಿಕವರಿ ಆ್ಯಕ್ಟ್ಗೆ ಹೋಗ್ತೀವಿ ನಾವು. ನಮ್ಮದು ಎದಕ್ಕಂದರೆ ನಮ್ಮ ಮೈನ್ಸಲ್ಲಿ ಕೂಡ ಇವಾಗ 2 ಲಕ್ಷ ಟನ್ ಪೀರಿಯಡ್ನಲ್ಲಿ ಲಿಫ್ಟ್ ಮಾಡಿರೋದು. ನಾನು CBI ಮುಂದೆ ಹೇಳಿದ್ದೀನಿ. ನಾನು ಸಾಕಷ್ಟು ಅಧಿಕಾರಿಗಳಿಗೆ 2008ರಲ್ಲಿದ್ದನೇ ಮೈನಿಂಗ್ ಇಲ್ಲಿಗಲ್ ನಡೀತಾ ಇದ್ದ ಕಾಲಕ್ಕೆ ರಿಪೋರ್ಟ್ ಕೊಟ್ಟಿದ್ದೀನಿ. ನಾನು ಹೈಕೋರ್ಟ್ನಲ್ಲಿ CEC ಕೆಳಗೆ ಇವಾಗ ಬಾರ್ಡರ್ ವಿಷಯದಲ್ಲಿ, ಕ್ಯಾಟಗರಿ ವೈಸ್ ವಿಷಯದಲ್ಲಿ CEC ಮುಂದಿದೆ. CEC ಮುಂದೆ ಕ್ಯಾಟಗರಿ ವೈಸ್ ವಿಷಯದಲ್ಲಿ ನಮಗೆ ನ್ಯಾಯ ಸಿಗ್ತದೆ ಅಂತೇಳಿ ಅಲ್ಲಿ ನಂಬಿಕೆ ಇದೆ. ಅದು ನ್ಯಾಯ ಸಿಕ್ಕ ಮೇಲೆ ನಾನು ಹೈಕೋರ್ಟ್ಗೆ ಹೋಗ್ತೀವಿ. ಹೈಕೋರ್ಟ್ಗೆ ಹೋಗಿ ನಾವು ರಿಕವರಿ ಆ್ಯಕ್ಟ್ಗೆ ಹೋಗ್ತೀವಿ ಸರ್.
ಎದಕ್ಕಂದರೆ ಸರಿಸುಮಾರು 2 ಲಕ್ಷ ಟನ್ ಅಂದರೆ ನಾವು 2,000 ಲೆಕ್ಕ ಹಾಕೊಂಡ್ರು 40 ಕೋಟಿ ರೊಕ್ಕ ಆಗ್ತದೆ. 2008-9 ಇವತ್ತು ಬಡ್ಡಿ ಹಾಕಿದರೆ ಒಂದು 100-120 ಕೋಟಿ ಆಗ್ತೈತೆ. ನಾನು ಕೋರ್ಟ್ಗೆ ಹೋಗಿ ನಾನು ಅವರ ಡೈರೆಕ್ಷನ್ ತೊಗೊತೀನಿ. ನಾವು ರಿಕವರಿ ಮಾಡ್ಕೋಬೇಕಲ್ಲ ಸರ್. 15 ವರ್ಷ ನಾವು ಕಳ್ಕೊಂಡಿವಿ. ನಾವು ಲೀಗಲ್ ಆಗಿ ಕೋರ್ಟ್ನಿಂದ ಮಾಡ್ಕೊತೀವಿ. ನಾನು ಯಾರನ್ನೇನು ಭಿಕ್ಷೆ ಕೇಳೋಕ್ಕಿಲ್ಲ. ಲೀಗಲ್ ಫೈಟಲ್ಲಿ ನಮಗೆ ಇದಿದೆ ಸರ್, ನಮ್ಗೆ ಅಧಿಕಾರ ಇದೆ, ನಮ್ಮ ರೈಟ್ಸ್ ಇದೆ. ನಮ್ಮ ರೈಟ್ಸನ್ನು ನಾವು ಎದಕ್ಕೆ ನಾವು ಬಿಟ್ಕೋಬೇಕು? ನಮ್ಮ ರೈಟ್ಸನ್ನು ನಾವು ನ್ಯಾಯಾಲಯದಲ್ಲಿ ಮೊರೆ ಹೋಗ್ತೀವಿ, ನ್ಯಾಯಾಲಯಕ್ಕೆ ಇದು ಮಾಡ್ತೀವಿ. ಅದೇ ಹೇಳೋದು. ಇವತ್ತು ನಮ್ಮ ಅಧಿಕಾರಿಗಳು ನಿಮಗೆ ಇಷ್ಟಕ್ಕೆ ಮುಂಚೆ ನಾನು ಹೋಗಿ ಮೈಸೂರು ನಮ್ಮ ತಂದೆಯವರು ಗುಡ್ಡದ ಮೇಲೆ ಹೋಗ್ಯಾರಂದ್ರೆ ನಾವು ಸುಮ್ಮನೆ ಹೋಗಿವೆ. ಸರ್ಕಾರಕ್ಕೆ 76 ಲಕ್ಷ NPV ಅಮೌಂಟ್ ಕಟ್ಟಿವಿ. ಈ ಅಧಿಕಾರಿಗಳೇ ತಪ್ಪು ಮಾಡಿದ್ರೆ ನಾವೇನು ಮಾಡಬೇಕು? ನನಗೇನು ದುಃಖ ಅಂದರೆ ಅಷ್ಟೆಲ್ಲ ಕಂಪ್ಲೇಂಟ್ ಕೊಟ್ಟರೆ ಕೂಡ ಎಲ್ಲೋ ಒಂದು ಕಡೆ ಇಂಟರ್ಸ್ಟೇಟ್ ಬೌಂಡ್ರಿ ಅದನ್ನೇ ಒತ್ತೊತ್ತು ಹೇಳ್ತಾ ಇರೋದು. ನೋಡಿ ಸರ್, ವಿಲೇಜ್ ಬೌಂಡ್ರಿನೇ ತಾಲೂಕ್ ಬೌಂಡ್ರಿನೇ ಡಿಸ್ಟ್ರಿಕ್ಟ್ ಬೌಂಡ್ರಿನೇ ಇಂಟರ್ಸ್ಟೇಟ್ ಬೌಂಡ್ರಿ. ಇದಕ್ಕೆಲ್ಲ ಯಾವುದು ಮೂಲ? ವಿಲೇಜ್ ಬೌಂಡ್ರಿ. ನಮಗೆ 1956 ಸ್ಟೇಟ್ ರಿಯಾಗ್ನೇಷನಲ್ಲಿ ವಿಲೇಜ್ ಬೌಂಡ್ರಿ ಅಂತ ಲೀಸ್ ಕೊಟ್ಟಿರೋದು. ಆಂಧ್ರದಲ್ಲೇ ಆಗಲಿ, ಕರ್ನಾಟಕದಲ್ಲೇ ಆಗಲಿ. ಇವತ್ತು ವಿಲೇಜ್ ಬೌಂಡ್ರಿನ ನಮ್ಮ ಲೀಸ್ ಡೀಡ್ನಲ್ಲಿ ಕೊಟ್ಟಂಥ ಶೆಡ್ಯೂಲ್ಸ್ ವಿಲೇಜ್ ಬೌಂಡ್ರಿ ಅಂತ ಕೊಟ್ಟಾರ. ಇವತ್ತು ಇಂಟರ್ಸ್ಟೇಟ್ ಬೌಂಡ್ರಿ ಅಂತ ಹೇಳಿ ಇದಕ್ಕೆ ಲೈನ್ ಚೇಂಜ್ ಮಾಡ್ತಾ ಇದ್ದೀರಿ. ಯಾರನ್ನು ಉದ್ಧಾರ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ ಅಧಿಕಾರಿಗಳು? ಸೊ ಒಟ್ಟು ನಿಮಗೆ ಇದರಿಂದ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ? ಅಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ನ್ಯಾಯ ಬರಬೇಕು ಸರ್. ನಾನು ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ. ನಾನು ರೈಟ್ ವೇದಲ್ಲಿ ಸರ್ಕಾರಕ್ಕೆ ಹಣ ಕಟ್ಟೀನಿ. GP ಸೀಡಿಂಗ್ ಇದೆ, 1896 ನಕ್ಷೆ ಇದೆ, ಕಾಂಟೂರ್ ಇದೆ. ನಾನು ಲೀಗಲ್ ಪಾಯಿಂಟ್ಸ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಬಟ್ ಈ ಹೋರಾಟದಲ್ಲಿ ನಿಮ್ಮ ದುಡ್ಡು ಎಷ್ಟು ಕಳ್ಕೊಂಡ್ರ ಸರ್? ನಾನು ದುಡ್ಡು ಸುಮಾರು ಒಂದು 5-6 ಕೋಟಿ ಹೋಗಿರ್ತದೆ. ಇವತ್ತು ನಾನು ಬಜಾರಲ್ಲಿ ಒಂದು 50-60 ಲಕ್ಷ ಸಾಲಗಾರನಾಗೀನಿ. ಬರೀ ಬಡ್ಡಿ ತೊಗೊಂಬರೋದು ಜೀವನ ಮಾಡೋದು ಕಷ್ಟ ಇದೆ ಸರ್. ಮಕ್ಕಳಿಗೆ ಸರ್ ನಿಮ್ಮ ಹತ್ರ ನಾನು ನನ್ನ ಮಗನ ನಾನು MBA ಓದಿಸ್ಬೇಕಂದ್ರೆ 10 ಲಕ್ಷ ಕಟ್ಟಕ್ಕೆ ನಾನು ಫೀಸ್ ಇಲ್ದಕ್ಕೋಸ್ಕರ ಮನೆ ಕುಂದಿಸ್ಬಿಟ್ಟೆ. ಯಾರ ಹತ್ರ ಹೇಳ್ಕೊಬೇಕು ಸರ್? ನಮ್ಮ ಮಕ್ಕಳು ಇವತ್ತು ಹೈಯರ್ ಎಜುಕೇಷನ್ ಕಳಿಸ್ಬೇಕಂದ್ರೆ ರೊಕ್ಕ ಇಲ್ಲ ನಮ್ಮ ಹತ್ರ. ಯಾರ ಹತ್ರ ಸರ್? ನಾನು ಯಾರ ಮನೆ ಮುಂದೆ, ಯಾವ ಲೀಡ್ರ್ ಮುಂದೆ ಹೋಗಿ 1 ರೂಪಾಯಿ ಕೇಳ್ದವನಲ್ಲ ಸರ್ ನಾನು.